ಸಾವಿರಾರು ಕೋಟಿಯ ಒಡೆಯ ಉದ್ಯಮಿ ನಿರ್ಮಾಪಕರು ಆಗಿದ್ದಂತಹ ಸಿಜೆ ರಾಯ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅವರ ಸಾವಿನ ಕುರಿತು ತನಿಖೆಯನ್ನು ನಡೆಸುವುದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಉದ್ಯಮಿ ಸಿಜೆ ರಾಯ್ ಮೊಬೈಲ್ನಲ್ಲಿದೆಯಾ ಡೆತ್ ಸೀಕ್ರೆಟ್? ಸಾವಿಗೂ ಮುನ್ನ ಯಾರ ಜೊತೆಗೆ ಮಾತನಾಡಿದ್ರು ಅಂತ ಪರಿಶೀಲನೆ. ಆತ್ಮಹತ್ಯೆಗೂ ಮುನ್ನ ತಾಯಿ ಜೊತೆಗೆ ಮಾತನಾಡಬೇಕು ಅಂತ ಹೇಳಿ ರಾಯ್ ಹೇಳಿರ್ತಾರೆ MD ಬಳಿ. ಗನ್ ಮ್ಯಾನ್ಗೆ ಒಳಗೆ ಯಾರನ್ನೂ ಕೂಡ ಬಿಡಬೇಡ ಅಂಥೇಳಿ ಹೇಳಿದ್ದು ಇದೇ ರಾಯ್ ಸೂಸೈಡ್ ಮಾಡಿಕೊಂಡಿದ್ದಾರೆ. ನಿಜವಾಗಿಯೂ ಕೂಡ ಮಾತನಾಡಿದ್ದು ತಾಯಿ ಜೊತೆಗೇನಾ ಅಥವಾ ಬೇರೆಯವ್ರ ಜೊತೆಗೇನಾ? ಸಾವಿಗೂ ಮುನ್ನ ಮೊಬೈಲ್ನಲ್ಲಿ ಡೆತ್ ನೋಟ್ ಏನಾದರೂ ಬರೆದಿಟ್ಟಿದ್ದಾರಾ? ಉದ್ಯಮಿ ಸಿಜೆ ರಾಯ್ ಮೊಬೈಲ್ನಲ್ಲಿ ಡೆತ್ ಸೀಕ್ರೆಟ್ ಇರುವಂತಹ ಸಾಧ್ಯತೆ ಇದೆ. ಮೊದಲು ಪೊಲೀಸರ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗದೆ ಫೋನ್ನಿಂದ. ಕೊನೆಯದಾಗಿ ಯಾರಿಗೆ ಕಾಲ್ ಹೋಗಿತ್ತು, ಯಾರ ಜೊತೆ ಕಾನ್ವರ್ಜೇಷನ್ ಆಗಿತ್ತು, ಯಾವ ವಿಚಾರ ಪ್ರಸ್ತಾಪಿಸಿದ್ರು, ಡಿಜಿಟಲ್ ಡೆತ್ ನೋಟ್ ಏನಾದರೂ ಇದೆಯಾ? ಸಹಜವಾಗಿ ಇವೆಲ್ಲವೂ ಕೂಡ ಹೊರಬರುತ್ತೆ ಪೊಲೀಸರ ತನಿಖೆಯ ಮೂಲಕ. FSLಗೆ ಕಳುಹಿಸ್ಕೊಡ್ತಾರೆ. ಕೆಲವು ಬಾರಿ ರಿಟ್ರೀವ್ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ, ಕೆಲವುಗಳು ಡಿಲೀಟ್ ಆಗಿದ್ರೆ ಅವುಗಳನ್ನು ರಿಟ್ರೀವ್ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸಿಜೆ ರಾಯ್ ಐಫೋನ್, ಆಂಡ್ರಾಯ್ಡ್ ಫೋನ್ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. 2 ಮೊಬೈಲ್ಗಳಿಗೂ ಸಹ ಪಾಸ್ವರ್ಡನ್ನು ರಾಯ್ ಇಟ್ಟಿದ್ದಾರೆ. ಫ್ಯಾಮಿಲಿಯವರಿಗೆ ಪಾಸ್ವರ್ಡ್ ಗೊತ್ತಾ ಅಂಥೇಳಿ ಪೊಲೀಸರು ಪರಿಶೀಲನೆ ಮಾಡ್ತಾರೆ, ಮಾಹಿತಿ ಕೇಳ್ತಾರೆ. ಒಂದು ವೇಳೆ ಪಾಸ್ವರ್ಡ್ ಗೊತ್ತಿದ್ರೆ ಇವತ್ತೇ ಮೊಬೈಲ್ ಪರಿಶೀಲನೆ ಆಗುತ್ತೆ, ಮೊಬೈಲ್ ಒಳಗಡೆ ಏನಿದೆ ಅಂಥೇಳಿ. ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಕೋರ್ಟ್ನ ಅನುಮತಿ ಪಡೆಯಬೇಕು. ಕೋರ್ಟ್ ಅನುಮತಿಯನ್ನು ಪಡೆದು ಅದನ್ನು FSLಗೆ ಕಳುಹಿಸಬೇಕು. FSLನಲ್ಲಿ ಮೊಬೈಲ್ ಲಾಕನ್ನು ಓಪನ್ ಮಾಡಲಿಕ್ಕೆ ತೀರ್ಮಾನ ಆಗುತ್ತೆ, ಓಪನ್ ಮಾಡಿಕೊಡ್ತಾರೆ. ಡೀಟೇಲ್ಸನ್ನು ಕೊಡೋದಕ್ಕೆ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಪೊಲೀಸರ ಇನ್ವೆಸ್ಟಿಗೇಷನ್ಗೆ ಮೊದಲು ಹೆಲ್ಪ್ ಆಗುವಂತಹದ್ದೇ ಬಳಸುವಂತಹ ಫೋನು. ಈಗ ಸಿಜೆ ರಾಯ್ ಅವರ ಫೋನ್ನ ಒಳಗಿರುವಂತಹ ಡೆತ್ ಸೀಕ್ರೆಟನ್ನು ಹೊರತೆಗೆಯೋದಕ್ಕೆ, ಅದರೊಳಗಿರುವಂತಹ ಮಾಹಿತಿಯನ್ನು ಹೊರತೆಗೆಯೋದಕ್ಕೆ ಯಾವ ರೀತಿಯ ಪ್ರಿಪರೇಷನ್ ಆಗಿದೆ ಅಂಥೇಳಿ? ಪ್ರೇಮ್, ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದಲ್ಲಿ ಅವರು ಬಳಸ್ತಿದ್ದಂಥ 2 ಮೊಬೈಲ್ಗಳು ಬಹಳ ಮಹತ್ವದ್ದಾಗಿರುವಂಥದ್ದು. ನಿನ್ನೆ ಕೂಡ ಆ ಘಟನೆ ನಡೆದಂಥ ಸ್ಥಳದಲ್ಲೇ ಪೊಲೀಸ್ ಅಧಿಕಾರಿಗಳು ಒಂದು ಐಫೋನು ಮತ್ತು ಆಂಡ್ರಾಯ್ಡ್ ಫೋನ್, 2 ಫೋನ್ಗಳನ್ನು ಕೂಡ ಅವ್ರ ಫೋನ್ಗಳನ್ನು ವಶಕ್ಕೆ ಪಡೆದಿರುವಂಥದ್ದು. ವಶಕ್ಕೆ ಪಡೆದು ಚೆಕ್ ಮಾಡಿದಂಥ ವೇಳೆಯಲ್ಲಿ 2 ಕೂಡ ಪಾಸ್ವರ್ಡ್ಗಳಿದ್ದಾವೆ. ಹಾಗಾಗಿ ಲಾಕ್ ಇನ್ನೂ ಕೂಡ ಓಪನ್ ಮಾಡೋಕ್ಕಾಗಿಲ್ಲ. ಇಲ್ಲಿ ಮುಖ್ಯವಾಗಿರುವಂಥ ಪ್ರಶ್ನೆ ಏನಂದರೆ, ನಿನ್ನೆ ಅವರು 3 ಗಂಟೆ ಸುಮಾರಿಗೆ ಕಚೇರಿಗೆ ಬಂದಂಥ ವೇಳೆಯಲ್ಲಿ ಅವರ ಸಿಬ್ಬಂದಿಗೆ ನಾನು ಯಾರನ್ನೂ ಒಳಗಡೆ ಬಿಡಬೇಡ, ನಾನೊಂದು ನಮ್ಮ ತಾಯಿ ಜೊತೆಗೆ ಮಾತಾಡಬೇಕು ಅಂತೇಳಿ ಅವ್ರ ಚೇಂಬರಲ್ಲಿ ಲಾಕ್ ಮಾಡಿಕೊಂಡ್ರು ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ನಿಜಕ್ಕೂ ಅವ್ರ ತಾಯಿ ಜೊತೆಗೆ ಮಾತಾಡಿದ್ರ ಅಥವಾ ಬೇರೆ ಯಾರ ಜೊತೆಗಾದರೂ ಮಾತಾಡಿದ್ರ? ಒಂದು ವೇಳೆಯಲ್ಲಿ ಮಾತಾಡಿದ್ರೆ ಆ ಕ್ಷಣಕ್ಕೆ ಅವ್ರು ಮಾತಾಡಿದ್ದಾದರೂ ಏನು ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿರುವಂಥದ್ದು. ಮತ್ತೊಂದು ಕಡೆ ಅವ್ರಿಗೆ ಆಗ್ತಿದ್ದಂಥ ಕಿರುಕುಳದ ಬಗ್ಗೆ, ಅವರ ಕುಟುಂಬಸ್ಥರ ಬಗ್ಗೆ ಅವರದ್ರ ವೇಳೆ ಹೇಳ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇರುವಂಥದ್ದು. ಅದಕ್ಕೆ ಪೂರಕವೆಂಬಂತೆ ತನ್ನ ಮೊಬೈಲ್ನಲ್ಲಿ ಏನಾದರೂ ಅವ್ರು ಬರ್ಕೊಂಡಿದ್ದಾರಾ ಅಥವಾ ಯಾರಿಗಾದರೂ ಏನಾದರೂ ಮೆಸೇಜ್ ಮಾಡಿದ್ದಾರಾ, ಕೊನೆಯ ಬಾರಿಗೆ ಅವ್ರು ಮಾತಾಡಿದ್ದು ಯಾರ ಜೊತೆಗೆ ಎಷ್ಟು ನಿಮಿಷ ಮಾತಾಡಿದ್ದಾರೆ, ಈ ಎಲ್ಲ ವಿಚಾರಗಳು ಕೂಡ ಗೊತ್ತಾಗಬೇಕಾಗುತ್ತೆ. ಗೊತ್ತಾದ ನಂತರದಲ್ಲಿ ಈ ಆತ್ಮಹತ್ಯೆಗೆ ಕೆಲವೊಂದು ಸ್ಪಷ್ಟತೆ ಸಿಗುವಂಥದ್ದು. ಹಾಗಾಗಿಯೇ ಆ 2 ಮೊಬೈಲ್ಗಳನ್ನು ಈಗಾಗಲೇ ಪೊಲೀಸರು ಕಸ್ಟಡಿಗೆ ಪಡ್ಕೊಂಡಿರುವಂಥದ್ದು. ಕಸ್ಟಡಿಗೆ ಪಡ್ಕೊಂಡ ನಂತರದಲ್ಲಿ ಇವತ್ತು ಅವರ ಕುಟುಂಬಸ್ಥರನ್ನು ಸಂಪರ್ಕ ಮಾಡಿ ಆ ಮೊಬೈಲ್ ಪಾಸ್ವರ್ಡ್ ಏನಾದರೂ ಗೊತ್ತಾ ಅಂತ ಚೆಕ್ ಮಾಡ್ತಾರೆ. ಒಂದು ವೇಳೆಯಲ್ಲಿ ಏನಾದರೂ ಆ ಪಾಸ್ವರ್ಡ್ ಅವ್ರ ಕುಟುಂಬಸ್ಥರಿಗೆ ಗೊತ್ತಿದ್ದರೆ ಇವತ್ತೇ ಆ ಮೊಬೈಲನ್ನು ಓಪನ್ ಮಾಡಿ ಈ ಎಲ್ಲ ಅಂಶಗಳ ಆಧಾರದ ಮೇಲೆ ಪರಿಶೀಲನೆ ನಡೆಸುವಂಥದ್ದು. ಒಂದು ವೇಳೆ ಏನಾದರೂ ಆ ಪಾಸ್ವರ್ಡ್ ಗೊತ್ತಿಲ್ಲ ಅನ್ನೋದಾದರೆ ಅದನ್ನು ಕೋರ್ಟ್ ಗಮನಕ್ಕೆ ತಂದು FSL ಕಳಿಸಬೇಕಾಗುತ್ತೆ. FSL ಮುಖಾಂತರವೇ ಮೊಬೈಲ್ 2 ಮೊಬೈಲ್ಗಳನ್ನು ರಿಟ್ರೀವ್ ಮಾಡಿದ ನಂತರದಲ್ಲೇ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಆತ್ಮಹತ್ಯೆಗೂ ಮುನ್ನ ಏನಾಗಿತ್ತು ಅನ್ನೋದು ಗೊತ್ತಾಗಬೇಕಾಗುತ್ತೆ. ಯಾರಿಗೆ ಕೊನೆಯದಾಗಿ ರಾಯ್ ಕಾಲ್ ಮಾಡಿದ್ರು, ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ಯಾವ ವಿಚಾರ ಕಾನ್ವರ್ಜೇಷನ್ ಆಯಿತು, ಆ ಕಡೆಯಿಂದ ಬಂದಂತಹ ಸಂದೇಶ ಏನು, ಇಬ್ಬರ ನಡುವೆ ಆದಂತಹ ಮಾತುಕತೆ ಏನು, ಆ ಮಾತುಕತೆಯ ನಂತರ ಆತ್ಮಹತ್ಯೆಗೆ ಯಾಕೆ ರಾಯ್ ಶರಣಾದ್ರು, ಎಲ್ಲವೂ ಕೂಡ ಸಾವಿನ ಸುತ್ತ ಇರುವಂತಹ ಪ್ರಶ್ನೆಗಳು. ಪೊಲೀಸರ ತನಿಖೆಯ ಮೂಲಕ ಉತ್ತರ ಹೊರಬರಬೇಕಿದೆ.